ತಾಳಮದ್ದಲೆಯನ್ನು ಮಾಡಬೇಕಂತ ಒಂದು ಯೋಜನೆ ಇಟ್ಟಾಗ ನಮ್ಮ ಆತ್ಮೀಯರು, ನನ್ನ ಜೂನಿಯರ್, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷರಾದ ಸುಧಾಕರ್ ಅವರು ಮತ್ತು ಉದಯ್ ಶೆಟ್ಟಿ ಮೂಡುಮನೆ ಇವರು ಒಂದು ಯೋಜನೆ ಮಾಡಿ ನಮಗೆ ಕೇಳಿದಾಗ ನಾವು ಹೇಳಿದೆ ಮಾಡುವ ಮಾರ ಅಂತ ಹೇಳಿದೆ. ಆ ರೀತಿ ಈಗ ಒಂಜರಕಟ್ಟೆ ಶಾಲೆಯಲ್ಲಿ ತುಳು ಐಸರವನ್ನು ಮುಗಿಸಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಯಕ್ಷಗಾನ ತಾಳಮದ್ದಲೆಗೆ ಇಷ್ಟು ಜನ ಸೇರುವುದಂದರೆ ಒಂದು ಅದ್ಭುತವಾದಂಥ ಒಂದು ಸಪೋರ್ಟ್ ಅಂತ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಚಿಕ್ಕಂದಿನಲ್ಲಿ ಇರುವಾಗ, ನಾನು ಇಲ್ಲೇ ಬೆಳೆದು ದೊಡ್ಡನಾದವ, ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಮಂಜರಬಲ್ಕೆಯಲ್ಲಿ ಅಥವಾ ಒಂಜರಗಟ್ಟೆಯಲ್ಲಿ ಟೆಂಟ್ ಹಾಕಿ ರಾತ್ರಿಯಲ್ಲಿ ಕೆಲವು ಸರಿ ಟಿಕೆಟ್ ಇಟ್ಟು ಯಕ್ಷಗಾನವನ್ನು ಮಾಡ್ತಾಯಿದ್ರು. ಅಂದರೆ ನಾವು ಆಗ ಸ್ವಲ್ಪ ಹಣದ ವ್ಯವಸ್ಥೆ ಸ್ವಲ್ಪ ಇರಲಿಲ್ಲ ನಮಗೆಲ್ಲರಿಗೂ. 12 ಗಂಟೆಗೆ ವೆಯ್ಟ್ ಮಾಡಿ 12 ಗಂಟೆಯ ನಂತರ ನಾವು ಎಲ್ಲರೂ ಒಳಗೆ ಹೋಗೋದು. ಯಾಕೆಂದರೆ 10 ಗಂಟೆ ಹಿಡಿದು ಬೊಕ್ಕ ಟಿಕೆಟ್ಗೆ ಅನ್ನೋಗಳು ಇರಲಿ ಇಚ್ಛೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಯಕ್ಷಗಾನದ ಅಭಿಮಾನಿಗಳು. ಅಂದರೆ ತುಂಬ ಕಲಾವಿದರು ನಮಗೆ ಹೇಳಿದ ಮಾತುಂಟು, ಯಕ್ಷಗಾನಕ್ಕೆ ಯಾವ ಮಕ್ಕಳಾಗಲಿ, ನಮ್ಮ ಚಿಕ್ಕ ಮಕ್ಕಳು ಯಕ್ಷಗಾನದಲ್ಲಿ ತುಂಬ ಅಭಿರುಚಿ ಇದ್ದರೆ ಅವರು ಬೇರೆ ಯಾವುದೇ ಕೆಟ್ಟ ಅಭ್ಯಾಸಕ್ಕೆ ಹೋಗುವುದಿಲ್ಲ, ಅವರಿಗೆ ಆ ರೀತಿಯ ಮನಸ್ಸು ಬರುವುದಿಲ್ಲ ಅಂತ ನಮಗೆ ಸುಮಾರು ಕಡೆ ನಮ್ಮ ಹಿರಿಯರು ಹೇಳಿದಂಥ ಮಾತು. ಮತ್ತೊಂದು, ಈಗಿನ ಕಾಲದಲ್ಲಿ ಇಂಟರ್ ಕಾಸ್ಟ್ ಮದುವೆ, ಅದು ಕೂಡ ನಮ್ಮ ಕೆಲವು ಬಣ್ಣ ಸಂಘದಲ್ಲಿ ಕೆಲವರು ಹೇಳಿದಂಥ ಮಾತು, ಯಕ್ಷಗಾನಗೂ ಜೋಕುಲು ಕರೆಕ್ಟ್ ಬರುಡು, ಸಂಘ ಸಂಸ್ಥೆಗೆ ಕರೆಕ್ಟ್ ಬರುಡು, ಮಾತಿನೊಟ್ಟಿಗೂ ಕೂಡಾಟಿಗೆ ಒಪ್ಪುಡು ಪನ್ಪಿನ ಹೇಳುವಂಥ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳು ಬೇರೆ ಅಂದರೆ ಬೇರೆ ಅಡ್ಡದಾರಿಗೆ ಹೋಗುವುದಿಲ್ಲ ಅಂತ ಒಂದು ಮನಸ್ಥಿತಿ ಎಲ್ಲರಿಗೂ ಗೊತ್ತು. ಆ ರೀತಿ ನಾವೆಲ್ಲರೂ ಈ ಸಂಭ್ರಮದಲ್ಲಿ ಇದ್ದೇವೆ. ನಮ್ಮ ಸುಧಾಕರ್ ಅವರು, ಉದಯಣ್ಣ ಅವರು, ಅಶ್ವತ್ಥ ನಾರಾಯಣ ಭಜನಾ ಮಂಡಳಿ, ನಮ್ಮ ಜಗನ್ನಾಥ್ ಶೆಟ್ಟರು, ಸತೀಶ್ ಮಾಸ್ಟು, ನಮ್ಮ ಸದಾಶಿವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ನಾವು ಇಂಥದ್ದೇ ಒಂದೆರಡು ಪ್ರೋಗ್ರಾಮನ್ನು ಇಲ್ಲಿ ಆಗಲಿ ಒಂಜರಟೆ ಶಾಲೆಯಲ್ಲಿ ಮಾಡುವಂತ ಹೇಳುತ್ತಾ, ನಮ್ಮ ಅಶ್ವತ್ಥ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ನಮ್ಮ ಜಯರಾಮ್ ಶೆಟ್ಟರು, ಯಾಕೆಂದರೆ ನಾನು ಅಶ್ವತ್ಥಗಟ್ಟೆಗೆ ತುಂಬ ಪ್ರೀತಿ. ಚಿಕ್ಕಂದಿನಿಂದಲೂ ನಾನು ಕಾಲೇಜಿಗೆ ಹೋಗುವ, 2 ಮಾತು ಹೇಳಿ, ಕಾಲೇಜಿಗೆ ಹೋಗುವಾಗ ನಮ್ಮ ಬೆಟ್ಟುಗದ್ದೆಯಲ್ಲಿ ಪರೀಕ್ಷೆಗೆ ಓದುವಾಗ ಒಂದು ಮೈಕ್ ಕೇಳ್ತದೆ, ಸತೀಶ್ ಅಣ್ಣವರು ಮೈಕ್ ಹಾಕೋದು. ಮೈಕ್ ಹಾಕುವಾಗ ಆಗ ಗೊತ್ತಾಗ್ತಾ, ಇನಿ ಮಂಗಲ ಮಾರ, ಇನಿ ಮೈಕಕ್ಕೆ ಏನೊಂದುಂಟು, ಇನ್ನು ಅಶ್ವತ್ಥಗಟ್ಟೆ ಮಂಗಳ ಅಂತ. ಅಂದರೆ ಭಜನೆಯನ್ನು ಒಂದು 50 ವರ್ಷ ಭಜನೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದು ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರ್ತದೆ. ಆದರೆ 50 ವರ್ಷ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳುವುದಕ್ಕೆ ನಮ್ಮ ಈ ಬರಬೇಲು ಕ್ಷೇತ್ರದ ಎಲ್ಲ ಜನರಿಗೆ ನಾನು ಅಭಿನಂದನೆ ಹೇಳುತ್ತಾ, ಜೋರಾಗಿ ಅವರಿಗೆಲ್ಲರಿಗೂ ನಾವು ಚಪ್ಪಾಳೆಯನ್ನು ಕೊಡಬೇಕಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ, ಗುರು ಹಿರಿಯರಿಗೆ ನನ್ನ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್.